ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ರಾವಣ ಅಂದ ತಕ್ಷಣ ಕೇವಲ ಒಬ್ಬ ರಾಕ್ಷಸ ಅಥವಾ ವಿಲನ್ ಎಂದು ಅಂದುಕೊಳ್ಳುತ್ತೇವೆ. ಆದರೆ ರಾವಣ ಒಬ್ಬ ಅಸಾಮಾನ್ಯ ಪಂಡಿತನಾಗಿದ್ದ. ಆತನಿಗೆ 10 ತಲೆಗಳಿದ್ದವು ಎಂದರೆ ಆತ 4 ವೇದ ಮತ್ತು 6 ಶಾಸ್ತ್ರಗಳಲ್ಲಿ ನಿಸ್ಸೀಮನಾಗಿದ್ದ ಎಂದರ್ಥ. ಸ್ವತಃ ಶಿವನೇ ಮೆಚ್ಚಿದ ಭಕ್ತ, ಸಂಗೀತಗಾರ ಮತ್ತು ಮಹಾನ್ ರಾಜನೀತಿಜ್ಞ. ಇಷ್ಟೆಲ್ಲ ಜ್ಞಾನವಿದ್ದರೂ ರಾವಣ ಯುದ್ಧದಲ್ಲಿ ಶ್ರೀರಾಮನ ಮುಂದೆ ಮಂಡಿಯೂರಬೇಕಾಯಿತು. ಜ್ಞಾನವಿದ್ದವನು ಸೋಲಲು ಸಾಧ್ಯವೇ? ರಾವಣನ ಪತನ ನಮಗೆ ಕಲಿಸುವ ಆ ಅತಿದೊಡ್ಡ ಪಾಠವೇನು? ತಿಳಿಯೋಣ ಬನ್ನಿ. 1. ಅಹಂಕಾರದ ಅಂಧಕಾರ. ರಾವಣನ ಸೋಲಿಗೆ ಮೊದಲ ಮತ್ತು ಪ್ರಮುಖ ಕಾರಣ ಅಹಂಕಾರ. ಜ್ಞಾನವು ಮನುಷ್ಯನನ್ನು ವಿನಯವಂತನನ್ನಾಗಿ ಮಾಡಬೇಕು. ಆದರೆ ರಾವಣನ ವಿಷಯದಲ್ಲಿ ಅದು ಉಲ್ಟಾ ಆಯಿತು. ತನಗಿಂತ ಶಕ್ತಿಶಾಲಿ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂಬ ಸೊಕ್ಕು ಅವನ ಕಣ್ಣುಗಳನ್ನು ಕುರುಡು ಮಾಡಿತು. ಶಾಸ್ತ್ರಗಳನ್ನು ಓದಿದವನಿಗೆ ಪರಸ್ತ್ರೀ ವ್ಯಾಮೋಹ ಮಹಾಪಾಪ ಎಂದು ತಿಳಿದಿತ್ತು. ಆದರೂ ಆತ ಸೀತೆಯನ್ನು ಅಪಹರಿಸಿದ. ಜ್ಞಾನವಿದ್ದರೂ ಅದನ್ನು ಸರಿಯಾದ ದಾರಿಯಲ್ಲಿ ಬಳಸದಿದ್ದರೆ ಆ ಜ್ಞಾನವೇ ಮನುಷ್ಯನ ವಿನಾಶಕ್ಕೆ ಹಾದಿಯಾಗುತ್ತದೆ. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ಒಮ್ಮೆ ಸತ್ಯವಾಗಿ ಯೋಚಿಸಿ. ನಮ್ಮ ಜೀವನದಲ್ಲಿ ಕೂಡ ಕೆಲವೊಮ್ಮೆ ಇದೇ ರೀತಿಯ ತಪ್ಪು ಆಗುತ್ತಿರಬಹುದು. ಒಬ್ಬ ವ್ಯಕ್ತಿ ಕೆಲಸದಲ್ಲಿ ಸ್ವಲ್ಪ ಯಶಸ್ಸು ಪಡೆದಾಗ ಅವನಿಗೆ ಅನಿಸುತ್ತದೆ, ಈ ಕಂಪನಿ ನನ್ನಿಲ್ಲದೆ ನಡೆಯುವುದೇ ಇಲ್ಲ. ಅವನು ನಿಧಾನವಾಗಿ ಎಲ್ಲರ ಸಲಹೆಗಳನ್ನು ಕಡೆಗಣಿಸಲು ಶುರು ಮಾಡ್ತಾನೆ. ಹಿರಿಯರು ಏನಾದರೂ ಹೇಳಿದರೆ ಅವನು ಕೇಳುವುದೇ ಇಲ್ಲ. ಆದರೆ ಕೆಲವು ತಿಂಗಳುಗಳ ನಂತರ ಅವನ ಸ್ಥಾನವನ್ನು ಮತ್ತೊಬ್ಬ ವ್ಯಕ್ತಿ ತುಂಬಿಬಿಡ್ತಾನೆ. ಆ ಸಮಯದಲ್ಲಿ ಅವನಿಗೆ ಒಂದು ಸತ್ಯ ಅರ್ಥವಾಗುತ್ತದೆ: ಯಾರೂ ಅನಿವಾರ್ಯರಲ್ಲ. ಮತ್ತೊಂದು ನಿಜ ಜೀವನದ ಉದಾಹರಣೆ. ಕೆಲವರು ಸ್ವಲ್ಪ ಹಣ ಬಂದ ನಂತರ ತಮ್ಮ ಹಳೆಯ ಸ್ನೇಹಿತರನ್ನು ಮರೆಯುತ್ತಾರೆ. ಒಮ್ಮೆ ಅವರ ಜೊತೆ ಊಟ ಮಾಡುತ್ತಿದ್ದವರು ಇಂದು ಅವರ ಜೊತೆ ಮಾತನಾಡುವುದಕ್ಕೂ ಸಮಯ ಕೊಡುವುದಿಲ್ಲ. ಅವರಿಗೆ ಅನಿಸುತ್ತದೆ, ಈ ಯಶಸ್ಸು ಸದಾಕಾಲ ನನ್ನದೇ ಎಂದು. ಆದರೆ ಜೀವನ ಯಾವಾಗಲೂ ಒಂದೇ ರೀತಿಯಲ್ಲಿರುವುದಿಲ್ಲ. ಒಂದು ಕಷ್ಟ ಬಂದಾಗ ಅವರು ಹಿಂದೆ ನೋಡಿದಾಗ ಅರಿವಾಗುತ್ತದೆ, ಅವರು ಅಹಂಕಾರದಿಂದ ದೂರ ಮಾಡಿದ ಜನರು ಇಂದು ಅವರ ಜೀವನದಲ್ಲೇ ಇಲ್ಲ. ಜೀವನದ ಆಳವಾದ ಸತ್ಯ: ಜ್ಞಾನ, ಹಣ, ಶಕ್ತಿ ಇವು ಎಲ್ಲವೂ ಒಳ್ಳೆಯವು. ಆದರೆ ಅವುಗಳ ಜೊತೆ ವಿನಯ ಇಲ್ಲದಿದ್ದರೆ ಅವು ನಿಧಾನವಾಗಿ ನಮ್ಮನ್ನು ಅಂಧರನ್ನಾಗಿ ಮಾಡುತ್ತವೆ. ರಾವಣನ ಬಳಿ ಅಪಾರ ಶಕ್ತಿ ಇತ್ತು, ಆದರೆ ಅವನ ಬಳಿ ವಿನಯ ಇರಲಿಲ್ಲ. ಅದಕ್ಕಾಗಿಯೇ ಕೊನೆಗೆ ಅವನು ಎಲ್ಲವನ್ನೂ ಕಳೆದುಕೊಂಡ. ಆದರೆ ಒಂದು ದೊಡ್ಡ ತಪ್ಪು ಅವನ ಜೀವನವನ್ನು ನಾಶ ಮಾಡಿತು: ಅಹಂಕಾರ ಮತ್ತು ತಪ್ಪು ಅಭ್ಯಾಸಗಳು. ಜ್ಞಾನವಿದ್ದರೂ ಅವನು ಅದನ್ನು ವಿನಯಕ್ಕೆ ಬಳಸಲಿಲ್ಲ. ಶಕ್ತಿ ಇದ್ದರೂ ಅದನ್ನು ರಕ್ಷಣೆಗೆ ಬಳಸಲಿಲ್ಲ. ಹಣ ಇದ್ದರೂ ಅದನ್ನು ಧರ್ಮಕ್ಕೆ ಬಳಸಲಿಲ್ಲ. ಅದಕ್ಕಾಗಿಯೇ ಕೊನೆಗೆ ಅವನು ರಾಮ ಎದುರು ಸೋಲಬೇಕಾಯಿತು. ಜೀವನದ ಪಾಠ: ಜೀವನದಲ್ಲಿ ಎಷ್ಟೇ ದೊಡ್ಡವರಾದರೂ ಒಂದು ಮಾತು ನೆನಪಿಡಿ: ಜ್ಞಾನ ಮನುಷ್ಯನನ್ನು ದೊಡ್ಡವನಾಗಿಸುವುದಿಲ್ಲ, ವಿನಯವೇ ಅವನನ್ನು ಮಹಾನ್ ಮಾಡುತ್ತದೆ. 2. ಶೀಲವಿಲ್ಲದ ಜ್ಞಾನ ವ್ಯರ್ಥ. ಶ್ರೀರಾಮ ಮತ್ತು ರಾವಣನ ನಡುವಿನ ವ್ಯತ್ಯಾಸವೇ ಇದು. ರಾಮನ ಬಳಿ ಜ್ಞಾನದ ಜೊತೆಗೆ ಚಾರಿತ್ರ್ಯ ಅಥವಾ ಶೀಲ ಇತ್ತು. ರಾವಣನ ಬಳಿ ಕೇವಲ ಮಾಹಿತಿ ಇತ್ತು. ರಾವಣಿಗೆ ಸರಿ ಮತ್ತು ತಪ್ಪುಗಳ ಅರಿವಿತ್ತು, ಆದರೆ ತಪ್ಪು ಮಾಡುವುದನ್ನು ತಡೆಯುವ ಮನೋನಿಗ್ರಹವಿರಲಿಲ್ಲ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಪದವಿ ಪಡೆದಿರಬಹುದು, ಎಷ್ಟೇ ದೊಡ್ಡ ಜ್ಞಾನಿಯಾಗಿರಬಹುದು, ಆತನ ನಡೆನುಡಿ ಸರಿಯಾಗಿರದಿದ್ದರೆ ಆತನ ಪತನ ನಿಶ್ಚಿತ ಎಂಬುದು ರಾವಣನ ಬದುಕಿನಿಂದ ನಾವು ಕಲಿಯಬೇಕಾದ ಕಟು ಸತ್ಯ. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ಇಂದಿನ ಸಮಾಜದಲ್ಲೂ ಇದೇ ವಿಷಯವನ್ನು ನಾವು ಹಲವಾರು ಬಾರಿ ನೋಡುತ್ತೇವೆ. ಒಬ್ಬ ವ್ಯಕ್ತಿ ದೊಡ್ಡ ಪದವಿ ಪಡೆದಿರಬಹುದು, ಅವನ ಬಳಿ ಅಪಾರ ಜ್ಞಾನ ಇರಬಹುದು, ಆದರೆ ಅವನ ನಡೆನುಡಿ ಸರಿಯಾಗಿರದಿದ್ದರೆ ಜನರು ನಿಧಾನವಾಗಿ ಅವನನ್ನು ದೂರ ಮಾಡುತ್ತಾರೆ. ಉದಾಹರಣೆಗೆ, ಒಬ್ಬ ವೈದ್ಯನು ತುಂಬಾ ಜ್ಞಾನ ಹೊಂದಿರಬಹುದು, ಆದರೆ ಅವನಿಗೆ ದಯೆ ಮತ್ತು ನೈತಿಕತೆ ಇಲ್ಲದಿದ್ದರೆ ಅವನು ಜನರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ. ಒಬ್ಬ ಶಿಕ್ಷಕನು ತುಂಬಾ ವಿದ್ಯಾವಂತನಾಗಿರಬಹುದು, ಆದರೆ ಅವನ ನಡೆ ಸರಿಯಾಗಿರದಿದ್ದರೆ ವಿದ್ಯಾರ್ಥಿಗಳು ಅವನನ್ನು ಗೌರವಿಸುವುದಿಲ್ಲ. ಒಬ್ಬ ನಾಯಕನ ಬಳಿ ಅಧಿಕಾರ ಇರಬಹುದು, ಆದರೆ ಅವನ ಚಾರಿತ್ರ್ಯ ದುರ್ಬಲವಾದರೆ ಅವನ ಶಕ್ತಿ ಕೂಡ ಒಂದು ದಿನ ಕುಸಿಯುತ್ತದೆ. ಜೀವನದ ಆಳವಾದ ಸತ್ಯ: ಜ್ಞಾನ ಮನುಷ್ಯನನ್ನು ಬುದ್ಧಿವಂತನಾಗಿಸಬಹುದು, ಆದರೆ ಶೀಲ ಮತ್ತು ಚಾರಿತ್ರ್ಯ ಮಾತ್ರ ಅವನನ್ನು ಮಹಾನ್ ಮಾಡುತ್ತದೆ. ರಾಮನನ್ನು ಜನರು ದೇವರಂತೆ ಗೌರವಿಸುವುದು ಅವನ ಶಕ್ತಿಗೆ ಮಾತ್ರ ಅಲ್ಲ, ಅವನ ಚಾರಿತ್ರ್ಯಕ್ಕೆ. ರಾವಣನ ಬಳಿ ಜ್ಞಾನ ಇತ್ತು, ಆದರೆ ಶೀಲ ಇರಲಿಲ್ಲ. ಅದಕ್ಕಾಗಿಯೇ ಇತಿಹಾಸ ಅವನನ್ನು ಒಂದು ಎಚ್ಚರಿಕೆಯ ಕಥೆಯಾಗಿ ಉಳಿಸಿದೆ. ಜೀವನದ ಪಾಠ: ನೀವು ಎಷ್ಟೇ ಜ್ಞಾನ ಗಳಿಸಿದರೂ ನಿಮ್ಮ ನಡೆನುಡಿ ಸರಿಯಾಗಿರಬೇಕು. ಶೀಲವಿಲ್ಲದ ಜ್ಞಾನ ಒಂದು ದಿನ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತದೆ. 3. ವಿಭೀಷಣನ ಸಲಹೆ ಮತ್ತು ಅಂತಿಮ ಪಶ್ಚಾತ್ತಾಪ. ತನ್ನ ಸ್ವಂತ ತಮ್ಮ ವಿಭೀಷಣ ಮತ್ತು ಮಂತ್ರಿಗಳು ಎಷ್ಟೇ ಹಿತವಚನ ಹೇಳಿದರೂ ರಾವಣ ಕೇಳಲಿಲ್ಲ. ಬುದ್ಧಿವಂತ ಮನುಷ್ಯನಿಗಿರುವ ಅತಿದೊಡ್ಡ ದೋಷವೇ ಇದು: ನನಗೆಲ್ಲ ತಿಳಿದಿದೆ, ಬೇರೆಯವರ ಸಲಹೆ ನನಗೇಕೆ ಎಂಬ ಭಾವನೆ. ಯುದ್ಧದ ಕೊನೆಯ ಕ್ಷಣದಲ್ಲಿ ರಾವಣ ಸಾಯುವ ಮುನ್ನ
ಶ್ರೀರಾಮನು ಲಕ್ಷ್ಮಣನಿಗೆ ರಾವಣನ ಪಾದದ ಬಳಿ ಕುಳಿತು ರಾಜನೀತಿ ಕಲಿಯಲು ಹೇಳುತ್ತಾನೆ. ಆಗ ರಾವಣ ಹೇಳುತ್ತಾನೆ, ಶುಭ ಕಾರ್ಯವನ್ನು ತಡಮಾಡಬೇಡ, ಅಶುಭ ಕಾರ್ಯವನ್ನು ಎಂದೂ ಮಾಡಬೇಡ ಎಂದು. ತಾನು ಮಾಡಿದ ತಪ್ಪೇನೆಂದು ರಾವಣನಿಗೆ ತಿಳಿದಿತ್ತು, ಆದರೆ ಆಗ ಕಾಲ ಮೀರಿ ಹೋಗಿತ್ತು. ಒಂದು ನಿಜ ಜೀವನದ ಕಥೆ. ಒಂದು ಊರಿನಲ್ಲಿ ಒಬ್ಬ ಯುವಕ ವ್ಯವಹಾರ ಶುರು ಮಾಡಿದನು. ಆರಂಭದಲ್ಲಿ ಅವನ ವ್ಯವಹಾರ ತುಂಬ ಚೆನ್ನಾಗಿ ಬೆಳೆಯಿತು. ಹಣವೂ ಬರುತ್ತಿತ್ತು, ಜನರು ಅವನನ್ನು ಹೊಗಳುತ್ತಿದ್ದರು. ಅವನ ತಂದೆ ಅವನಿಗೆ ಆಗಾಗ ಹೇಳುತ್ತಿದ್ದರು, ಮಗನೇ, ಹಣ ಬಂದಾಗ ಜಾಗೃತವಾಗಿರು, ಅತಿಯಾದ ಸಾಲ ತೆಗೆದುಕೊಳ್ಳಬೇಡ. ಆದರೆ ಯುವಕ ಯೋಚಿಸಿದನು. ಅಪ್ಪನಿಗೆ ಹಳೆಯ ಕಾಲದ ಆಲೋಚನೆ, ನನಗೆಲ್ಲ ಗೊತ್ತು. ಅವನು ನಿಧಾನವಾಗಿ ದೊಡ್ಡ ಸಾಲ ತೆಗೆದುಕೊಂಡು ಇನ್ನಷ್ಟು ವ್ಯವಹಾರಗಳನ್ನು ಆರಂಭಿಸಿದನು. ಕೆಲವು ತಿಂಗಳುಗಳ ನಂತರ ಮಾರುಕಟ್ಟೆ ಕುಸಿತು. ಅವನ ವ್ಯವಹಾರ ನಿಧಾನವಾಗಿ ನಷ್ಟಕ್ಕೆ ಹೋಯಿತು. ಆ ಸಮಯದಲ್ಲಿ ಅವನು ತಂದೆಯ ಮಾತು ನೆನಪಿಸಿಕೊಂಡನು. ಆದರೆ ಆಗಾಗಲೇ ಸಮಯ ಕೈತಪ್ಪಿ ಹೋಗಿತ್ತು. ಜೀವನದ ಆಳವಾದ ಪಾಠ. ರಾವಣನ ಕಥೆ ಮಾತ್ರ ಪುರಾಣದಲ್ಲಿರುವ ಕಥೆಯಲ್ಲ, ಇದು ನಮ್ಮ ಜೀವನದಲ್ಲೂ ನಡೆಯುವ ಸತ್ಯ. ಕೆಲವೊಮ್ಮೆ ನಮ್ಮ ತಂದೆ ತಾಯಿ, ಸ್ನೇಹಿತರು ಅಥವಾ ಗುರುಗಳು ಒಳ್ಳೆಯ ಸಲಹೆ ಕೊಡುತ್ತಾರೆ, ಆದರೆ ಅಹಂಕಾರದಿಂದ ನಾವು ಕೇಳುವುದಿಲ್ಲ. ನಂತರ ಜೀವನವೇ ನಮಗೆ ಅದೇ ಪಾಠವನ್ನು ಕಠಿಣವಾಗಿ ಕಲಿಸುತ್ತದೆ. ಜೀವನದ ಸತ್ಯ. ಬುದ್ಧಿವಂತ ಮನುಷ್ಯನಿಗಿರುವ ದೊಡ್ಡ ಗುಣ ಎಲ್ಲವೂ ಗೊತ್ತಿದೆ ಎಂದುಕೊಳ್ಳುವುದಲ್ಲ, ಒಳ್ಳೆಯ ಸಲಹೆ ಕೇಳುವ ವಿನಯ. ಸ್ನೇಹಿತರೆ, ರಾವಣನ ಕಥೆ ನಮಗೆ ಕಲಿಸುವುದೇನೆಂದರೆ, ಬರೀ ಪುಸ್ತಕ ಓದಿದರೆ ಅಥವಾ ವಿಷಯಗಳನ್ನು ತಿಳಿದುಕೊಂಡರೆ ಯಾರೂ ದೊಡ್ಡವರಾಗುವುದಿಲ್ಲ. ನಿಮ್ಮ ಜ್ಞಾನವು ನಿಮ್ಮ ಗುಣದ ಮೇಲೆ ಪ್ರಭಾವ ಬೀರಬೇಕು. ಅಹಂಕಾರ ಮತ್ತು ಕೆಟ್ಟ ಆಸೆಗಳು ಒಬ್ಬ ಮಹಾನ್ ಪಂಡಿತನನ್ನು ಮಣ್ಣು ಮುಕ್ಕಿಸಬಹುದು. ಜೀವನದಲ್ಲಿ ನೀವು ಏನೇ ಆಸಾಧಿಸಿದರೂ ವಿನಯ ಮತ್ತು ಶೀಲವನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಗಹನವಾದ ವಿಷಯಗಳಿಗಾಗಿ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.